ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿಯ ಬಹುಜನರ ಆರಾಧ್ಯ ಗ್ರಾಮದೇವತೆ ಶ್ರೀದುರ್ಗಾದೇವಿಯ ಜಾತ್ರಾ ಮಹೋತ್ಸವವು ಡಿಸೆಂಬರ್ 8, 19, 20, 21 ಗುರುವಾರದಿಂದ 4 ದಿನಗಳ ಕಾಲ ಅದ್ಧೂರಿಯಾಗಿ ಜರುಗಲಿದ್ದು, ಸಮಸ್ತ ನಾಗರಿಕರು ಜಾತ್ರೆಯನ್ನು ಆಚರಿಸುವ ಮೂಲಕ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀದುರ್ಗಾದೇವಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಜೋಗದ ನಾರಾಯಣ ನಾಯಕ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಅವರು ನಗರದ ಶ್ರೀದುರ್ಗಾ ದೇವಿ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಡಿಸೆಂಬರ್ 18 ಗುರುವಾರ ಬೆಳಗ್ಗೆ 9 ಗಂಟೆಯಿಂದ ಶ್ರೀ ಕಲ್ಮಠ ಸಮೀಪದ ಗಾಳೆಮ್ಮ ದೇವಿ ದೇವಸ್ಥಾನದಿಂದ ಪೂರ್ಣಕುಂಭ ಹೊರಡಲಿದ್ದು, ಗಾಂಧಿ ವೃತ್ತದ ಮೂಲಕ ಶ್ರೀ ದುರ್ಗಾದೇವಿ ದೇವಸ್ಥಾನ ತಲುಪಲಿದೆ. ನಂತರ ಮಹಾಸಂಕಲ್ಪ ಶ್ರೀದುರ್ಗಾ ಸಪ್ತಪತಿ ಪಾರಾಯಣ, ಮಧ್ಯಾಹ್ನ 1 ಗಂಟೆಗೆ ಮಹಾ ಅನ್ನಸಂತರ್ಪಣೆ ಬಳಿಕ ಸಂಜೆ 6 ಗಂಟೆಗೆ ಕುಂಕುಮಾರ್ಚನೆ ನೆರವೇರಲಿದೆ. ಡಿಸೆಂಬರ್ 19 ಶುಕ್ರವಾರ ಬೆಳಗ್ಗೆ 9 ಗಂಟೆ 15 ನಿಮಿಷರಿಂದ ಶ್ರೀ ಗಣಪತಿ ಪೂಜೆ, ಮಹಾಸಂಕಲ್ಪ ಪುಣ್ಯಾಹವಾಚನ, ಶ್ರೀ ದುರ್ಗಾ ಸಪ್ತಪತಿ ಪಾರಾಯಣ ಅನ್ನ ಸಂತರ್ಪಣೆ ನಂತರ ಸಂಜೆ 6 ರಿಂದ ಲಲಿತ ಸಹಸ್ರನಾಮ ಪಾರಾಯಣ ಮಾಡಲಾಗುವುದು ಎಂದರು. ನಗರಸಭೆ ಮಾಜಿ ಅಧ್ಯಕ್ಷ ಜೋಗದ ಹನುಮಂತಪ್ಪ ನಾಯಕ ಮಾತನಾಡಿ, ಡಿ. 29 ಶನಿವಾರ ಬೆಳಗ್ಗೆ 9 ರಿಂದ 15ಕ್ಕೆ ಶ್ರೀ ನವಚಂಡಿ ಹೋಮ, ಪೂರ್ಣಾಹುತಿ ಮಧ್ಯಾಹ್ನ 1 ರಿಂದ 30ಕ್ಕೆ ಮಹಾಪ್ರಸಾದ, ಸಂಜೆ 6 ರಿಂದ 30 ರಿಂದ ಶ್ರೀ ಕಲ್ಮಠ ಹತ್ತಿರದ ಶ್ರೀ ಗಾಳೆಮ್ಮ ದೇವಿ ದೇವಸ್ಥಾನದಿಂದ ಶ್ರೀ ದುರ್ಗಾದೇವಿ ದೇವಸ್ಥಾನದವರೆಗೆ ಡೊಳ್ಳು ಬಾಜಾ ಭಜಂತ್ರಿ ಸಕಲ ವಾದ್ಯ ವೈಭವದೊಂದಿಗೆ ಅದ್ಧೂರಿ ಬಾಣ ಬಿರುಸು ಪ್ರದರ್ಶನ, ದೇವಿ ವಿಗ್ರಹದ ಭವ್ಯ ಮೆರವಣಿಗೆ ಜರುಗಲಿದೆ ಎಂದರು. ನಗರಸಭೆ ಹಣಕಾಸು ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ನರಸಪ್ಪ ಅಮರಜ್ಯೋತಿ ಮಾತನಾಡಿ, ಡಿಸೆಂಬರ್ 21 ರವಿವಾರದಂದು ಶ್ರೀದುರ್ಗಾದೇವಿಗೆ ಅಭಿಷೇಕ, ಅಲಂಕಾರ ಪೂಜೆ, ಮಹಾಮಂಗಳಾರತಿ ಜರುಗಲಿದ್ದು, ಮಧ್ಯಾಹ್ನ 12ಕ್ಕೆ ಮಹಾಪ್ರಸಾದ ನೆರವೇರಲಿದ್ದು, ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಸರ್ವ ಸಮಾಜ ಬಾಂಧವರು ತನುಮನಧನದೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀದುರ್ಗಾದೇವಿ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳಾದ ವೆಂಕಟೇಶ ಅಮರಜ್ಯೋತಿ, ವೀರಭದ್ರಪ್ಪ ನಾಯಕ, ರಂಗನಾಥ ನಾಯಕ, ವಕೀಲರು ಶಿರವಾರ ಲಕ್ಷ್ಮಣಪ್ಪ, ನೀಲಕಂಠ ಕಟ್ಟಿಮನಿ, ನಾಗರಾಜು ಲಿಂಗರಾಜಪ್ಪ, ಗೀತಾ ವಿಕ್ರಮ, ಅನ್ನಪೂರ್ಣ ಸಿಂಗ್, ರಮೇಶ್ ಚೌಡ್ಕಿ, ಜೋಗದ ದುರುಗಪ್ಪ ದಳಪತಿ, ಚಂದ್ರಶೇಖರ ಬಿಚ್ಚಾಲಿ, ಎಸ್ಎಸ್ ಪಟ್ಟಣಶೆಟ್ಟಿ ವಕೀಲರು, ರಂಗನಾಥ ವಕೀಲರು ಹಾಗೂ ಹನುಮಂತಪ್ಪ ಆದಾಪುರ ಇತರರಿದ್ದರು. ತಾವೆಲ್ಲ ಸಕಲ ಭಕ್ತರು ಭಾಗವಹಿಸಬೇಕು. ಸಾಯಂಕಾಲ ಮತ್ತೆ ಅದೇ 20ನೇ ತಾರೀಕು ಕಲ್ಮಠದಿಂದ ಭವ್ಯ ಮೆರವಣಿಗೆ ಇರ್ತೈತೆ ಅಮ್ಮಂದು. ಆ ಮೆರವಣಿಗೆಯಲ್ಲಿ ವಿಶೇಷವಾಗಿ ಆ ಧ್ವನಿಯಿಂದ ಬಾಣ ಬಿಡುವಂತ ಬರ್ತಾರೆ. ಆ ಒಂದು ಬಾಣ ಬಿಡಿಸಿನೊಂದಿಗೆ ಅಮ್ಮನ ಮೆರವಣಿಗೆ ಇರ್ತದೆ, ಅದಕ್ಕೆ ಭಾಗವಹಿಸಬೇಕು. 21ನೇ ತಾರೀಕಿಗೆ ಮಹಾಜಾತ್ರೆ. ಈ 4 ದಿನ ಜಾತ್ರೆಗೆ ಸಕಲ ಭಕ್ತಾದಿಗಳು ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಕೇಳುತ್ತಾ, ಈ 4 ದಿನ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತದೆ. 4 ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಮ್ಮನ ಸೇವೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. 4 ದಿನ ಕಾರ್ಯಕ್ರಮ ಇರೋದರಿಂದ ಗಂಗಾವತಿ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಜನತೆ ಒಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮದೇವತೆ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ 18, 19, 20, 21ರಂದು 4 ದಿನಗಳ ಕಾಲ ಅತ್ಯಂತ ವೈಭವಪತವಾಗಿ ಧಾರ್ಮಿಕ ವಿಧಿವಿಧಾನಗಳಿಂದ ಏನಪ್ಪ ಅಂತಂದರೆ ಅತ್ಯಂತ ವೈಭವವಾಗಿ ಜರುಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಬಂಧುಗಳು, ಭಗನೀಯರು, ಅದೇ ರೀತಿಯಾಗಿ ಗಂಗಾವತಿ ತಾಲೂಕು, ಇಡೀ ಕೊಪ್ಪಳ ಜಿಲ್ಲೆ ಎಲ್ಲ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನ ಆಶೀರ್ವಾದಕ್ಕೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತೀನಿ. ಈ ವರ್ಷವೂ ಗ್ರಾಮದೇವತೆ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇರ್ತದೆ. ಆದ ಕಾರಣ ಎಲ್ಲ ಭಕ್ತರು ಶಾಂತಿ ರೀತಿಯಿಂದ ಬಂದು ದರ್ಶನ ಪಡ್ಕೊಂಡು ನಮ್ಮದು ಯಾವುದೇ ಒಂದು ಥರದ ಗೊಂದಲ ಆಗದ ಥರ ಶಾಂತಿಯಿಂದ ಕಾಪಾಡ್ಕೊಂಡು ನಮ್ಮನ್ನು ದರ್ಶನ ಪಡಿಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಪ್ರತಿದಿನವೂ 18, 19, 20, 21ರಂದು CBS ಕಲ್ಯಾಣ ಮಂಟಪದಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಅದಕ್ಕೆ 12 ಗಂಟೆ 12:30ರಿಂದಲೇ ಪ್ರಸಾದ ಚಾಲು ಆಗ್ತದೆ. ಅದಕ್ಕೆ ಶಾಂತಿ ರೀತಿಯಿಂದ ಎಲ್ಲರಿಗೂ ಪ್ರಸಾದ ಮಾಡಿಕೊಂಡು ಈ ಜಾತ್ರೆಯನ್ನು ಎಲ್ಲರೂ ಒಂದು ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಹೆಚ್ಚಿನ ಒತ್ತು ಕೊಟ್ಟು ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ದುರ್ಗಾದೇವಿಯ 3ನೇ ವರ್ಷದ ಜಾತ್ರೆಯ ನಿಮಿತ್ತ ಈ ಒಂದು ಪತ್ರಿಕಾ ಸಂದೇಶವನ್ನು ನಿರ್ಧರಿಸಲಾಗಿದೆ. ಈಗಾಗಲೇ
18, 19, 20, 21 ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಸಿದ್ಧತೆಗಳನ್ನು ಆಯಾ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಸದಸ್ಯರು ಎಲ್ಲರೂ ಏನಪ್ಪ ಅಂದರೆ ಸಕ್ರಿಯವಾಗಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ನಮ್ಮ ಕೆಲಸದಲ್ಲಿ ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ತೊಡ್ಕೊಂಡಿದ್ದಾರೆ. ಊಟದ ಸಮಿತಿ ಇರ್ಬೋದು, ನೀರಿನ ಸಮಿತಿ ಇರ್ಬೋದು, ಆಹಾರ ಸಮಿತಿ ಇರ್ಬೋದು, ಇನ್ನಿತರ ದೇವಸ್ಥಾನ ಪೂಜಾ ಸಮಿತಿ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳ ಜೊತೆಗೆ ಮಹಿಳೆಯರು ಸಹಿತ ತಮ್ಮ ಕುಂಭ ವ್ಯವಸ್ಥೆಯ ಬಗ್ಗೆ, ತಮ್ಮ ಕಾರ್ಯಕ್ರಮಗಳ ಬಗ್ಗೆ ಅವರು ಸಹಿತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮ ದಣಿಯವರ ಮಾರ್ಗದರ್ಶನದಲ್ಲಿ ಏನು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಊರಿನ ಹಿರಿಯರು ಎಲ್ಲರೂ ಮುಖಂಡರುಗಳು ಸೇರಿ ಎಲ್ಲ 63 ಸಮಾಜದ ಎಲ್ಲ ಬಂಧುಗಳನ್ನು ಕರೆಸಿ ಈಗಾಗಲೇ ಅವರ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ಸ್ವೀಕರಿಸಿ ಗ್ರಾಮದೇವತೆಯ ಒಂದು ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ಶ್ರಮ ಪಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಕಲ ಸದ್ಭಕ್ತರು ಯಾವುದೇ ಕಾರಣಕ್ಕೂ ಗ್ರಾಮ ದೇವತೆ ಅಂದ್ರೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ದೇವತೆ, ಕೇವಲ ಒಬ್ಬರ ಮನೆಗೆ ಸೀಮಿತ ಅಲ್ಲ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದು ದೇವಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕು. 4 ದಿವಸವೂ ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. 4 ದಿವಸ ಸಹಿತ ದೇವಸ್ಥಾನದಲ್ಲಿ 12 ಗಂಟೆಗೆ ಚನ್ನಬಸವ ಕಲ್ಯಾಣ ಮಂಟಪದಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ. ಅದೇ ರೀತಿಯಾಗಿ ಮೊದಲನೇ ದಿನ 9 ಗಂಟೆಗೆ ಏನಪ್ಪ ಅಂದರೆ ಕುಂಭ ಮೆರವಣಿಗೆ ಇರುತ್ತೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತಂದು ನಾವು ಕ್ಷೇತ್ರವನ್ನು ಶ್ರೀರಕ್ಷೆಯಾಗಿ ನಿಂತಿರ್ತಕ್ಕಂಥ ಗ್ರಾಮ ದೇವತೆಯಾಗಿರ್ತಕ್ಕಂಥ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆಯಲಾಗಿದ್ದು, ಈ ಒಂದು ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಸತತ ವರ್ಷ ಕೂಡ ಜಾತ್ರೆ ಮಾಡ್ತೀವಿ. ಆದರೂ ಈ 3 ವರ್ಷದಂತೆ ಪ್ರತಿ 3 ವರ್ಷದಂತೆ ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಈಗ ದಿನಾಂಕ 18 ಬೆಳಗ್ಗೆ 9 ಗಂಟೆಗೆ ಕಲ್ಮಠದಿಂದ ಕುಂಭವನ್ನು ಪ್ರಾರಂಭ ಮಾಡ್ತೀವಿ. ತದನಂತರ ದುರ್ಗಾ ಸಪ್ತಪದಿ ಇರುತ್ತೆ. ಆ ನಂತರ 18ನೇ ತಾರೀಕು ಸಾಯಂಕಾಲ ಕುಂಕುಮಾರ್ಚನೆ ಕಾರ್ಯಕ್ರಮ ಮತ್ತು 19ನೇ ತಾರೀಕು 5 ಗಂಟೆಯಿಂದ ಲಲಿತ ಶಾಸ್ತ್ರನಾಮ ಪಾರಾಯಣ ಮತ್ತು ದುರ್ಗಾ ಸಪ್ತಪದಿ ಪಾರಾಯಣ ಮತ್ತು ಎಲ್ಲ ಮಹಿಳೆಯರಿಗೂ ಕೂಡ ಉಡಿ ತುಂಬುವ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. 15, 19, 20 ವಿಶೇಷವಾಗಿ 21 ಎಲ್ಲರೂ ಕೂಡ ಮಹಿಳೆಯರು ತಾವೆಲ್ಲ ಭಾಗವಹಿಸಿ ಈ ವಹಿಸ್ಬೇಕಂತೇಳಿ ತಮ್ಮೆಲ್ಲರೂ ಪತ್ರಿಕಾ ಮಾಧ್ಯಮದ ದುರ್ಗಾದೇವಿಯ ಆಶೀರ್ವಾದ